ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕ್ಷಮೆಯ ಧರಿತ್ರಿ ಸಂಚಿಕೆ 50. ಕೃಷ್ಣನ ಉದಾತ್ತ ವಿಚಾರಗಳು ಹೆತ್ತವರ ಮನಸ್ಸನ್ನು ಸಂತೃಪ್ತಿಗೊಳಿಸಿತ್ತು. ಕೃಷ್ಣ ಹೈಸ್ಕೂಲಿಗೆ ಬಂದಾಗಲೂ ಮನೆಯಲ್ಲಿ ಅವನ ಶಿಕ್ಷಕಿಯಾಗಿ ಅವನ ತಾಯಿಗೆ ಪಾಠ ಹೇಳಿಕೊಡುತ್ತಿದ್ದರು. ಮದುವೆಗೆ ಮುಂಚೆ ತಂದೆ ಪ್ರತಾಪ್ ವರ್ಮಾರೊಂದಿಗೆ ಸೇರಿ ಕಂಪನಿಯ ಜವಾಬ್ದಾರಿಯನ್ನು ಹೊತ್ತಿದ್ದ ಆಕೆ ಮದುವೆಯ ನಂತರವೂ ಕಂಪನಿಯ ವಿಚಾರದಲ್ಲಿ ಗಂಡನಿಗೆ ಸಹಾಯ ಮಾಡಬೇಕೆಂದು ಮನಸ್ಸು ಬಯಸುತ್ತಿದ್ದರೂ ಮಗುವಿನೊಡನೆ ಸಂತೋಷದಿಂದ ಆಡಿ ಕಳೆಯುವ ಸಮಯದಿಂದ ವಂಚಿತರಾಗಲು ಅವರ ಮನಸ್ಸು ಒಪ್ಪುತ್ತಿರಲಿಲ್ಲ. ಕಂಪನಿಯನ್ನು ಕಂಪನಿಯ ಮಾಲೀಕರನ್ನು ದೇವರೆಂದು ಭಾವಿಸಿ ಕಷ್ಟಪಡುತ್ತಿದ್ದ ಕೆಲಸಗಾರರಿಗೆ ಒಂದಿಲ್ಲೊಂದು ಕಾರಣಗಳನ್ನು ಹೇಳಿಕೊಂಡು ಬೋನಸ್ ರೂಪದಲ್ಲಿ ಹಣವನ್ನು ನೀಡಲಾಗುತ್ತಿತ್ತು. ಈ ವಿಷಯ ಅವರ ಪಾರ್ಟ್ನರ್ಗಳಿಗೆ ಕಿಂಚಿತ್ತೂ ಹಿಡಿಸುತ್ತಿರಲಿಲ್ಲ. ಹೀಗೆ ವರ್ಷದಲ್ಲಿ 4-5 ಬಾರಿ ಬೋನಸ್ ನೀಡ್ತಾ ಹೋದರೆ ಮುಂದೊಂದು ದಿನ ಕಂಪನಿ ದಿವಾಳಿಯಾಗತ್ತೆ ಎಂದು ಬುದ್ಧಿವಾದ ಹೇಳಿದರೂ ಉದಾರ ಬುದ್ಧಿಯ ದಂಪತಿಗಳು ಮಾತ್ರ ಅವರ ಯಾವ ಮಾತುಗಳನ್ನು ಕಿವಿಗೆ ಹಾಕಿಕೊಳ್ಳುತ್ತಿರಲಿಲ್ಲ. ದಯವಿಟ್ಟು ಈ ರೀತಿ ಮಾತನಾಡಬೇಡಿ. ನಮ್ಮ ಕೆಲಸಗಾರರು ಕಷ್ಟಪಟ್ಟು ದುಡಿತಿರೋದಕ್ಕೆ ತಾನೇ ಇವತ್ತು ನಮ್ಮ ಕಂಪನಿ ದೇಶ ವಿದೇಶಗಳಲ್ಲಿ ಹೆಸರು ಮಾಡ್ತಿರೋದು, ದಿನದಿಂದ ದಿನಕ್ಕೆ ಬೆಳೀತಿರೋದು ಅನ್ನೋದು ನೆನಪಿರಲಿ. ಅವರು ಸುರಿಸಿದ ಬೆವರಿಗೆ ಇಷ್ಟನ್ನಾದರೂ ಕೊಡೋದು ನಮ್ಮ ಧರ್ಮ. ನಿಮಗೆ ಇದಕ್ಕೆ ಒಪ್ಪಿಗೆ ಇಲ್ಲದಿದ್ದರೆ ನಿಮ್ಮ ಶೇರ್ಸ್ನ ತಗೊಂಡು ನಮ್ಮ ಪಾರ್ಟ್ನರ್ಶಿಪ್ಗೆ ವಿದಾಯ ಹೇಳ್ಬೋದು ಎಂದು ಅವರುಗಳ ಬಾಯಿ ಮುಚ್ಚಿಸುತ್ತಿದ್ದರು. ಅವರ ಈ ಔದಾರ್ಯವೇ ಅವರ ಪ್ರಾಣಕ್ಕೆ ಕುತ್ತು ತರಬಹುದೆಂಬ ಕಿಂಚಿತ್ತು ಕಲ್ಪನೆಯು ಅವರಿಗಿರಲಿಲ್ಲ. ಅಪ್ಪಾಜಿ, ಏನಾಯಿತು? ಯಾಕೆ ಈ ರೀತಿ ಕೂತಿದ್ದೀರಾ? ತಿರುಗುವ ಕುರ್ಚಿಯಲ್ಲಿ ಕುಳಿತು ಗಾಢವಾಗಿ ಯಾವುದೋ ಯೋಚನೆಯಲ್ಲಿ ಮುಳುಗಿದ್ದ ಅಪ್ಪನನ್ನು ಕಂಡು ಕೃಷ್ಣ ಆತಂಕ ವ್ಯಕ್ತಪಡಿಸಿದನು. ಇನ್ನೇನು ಮಾಡ್ತಾರೆ ಹೇಳಪ್ಪ, ನಂಬಿದವರೆಲ್ಲ ಕೈಕೊಟ್ಟು ಮೋಸ ಮಾಡಿದ್ರು. ಅದೇ ಯೋಚನೆಯಿಂದ ಮುಂದೆ ಏನು ಮಾಡಬೇಕು ಅಂತ ತೋಚದೆ ತಲೆ ಕೆಡಿಸಿಕೊಂಡಿದ್ದಾರೆ ಎಂದ ಅಮ್ಮನ ಮಾತುಗಳು ಕೃಷ್ಣನಿಗೆ ಒಂದಿಷ್ಟು ಅರ್ಥವಾಗಲಿಲ್ಲ. ಅಂದರೆ ಏನಮ್ಮ ನೀವು ಹೇಳ್ತಾ ಇರೋದು? ಯಾರು ಅಪ್ಪಾಜಿಗೆ ಮೋಸ ಮಾಡಿದ್ದು? ಸರಿಯಾಗಿ ಬಿಡಿಸಿ ಹೇಳಿ. ಬೆಳೆಯುತ್ತಿರುವ ಮಗನ ಕುತೂಹಲ ಕೆರಳಿತು. ಹೇಳಿ ಏನು ಪ್ರಯೋಜನ ಇಲ್ಲ ಮಗ್ನೆ. ನೀನು ದೊಡ್ಡವನಾಗಿದ್ದರೆ ಏನಾದರೂ ಮಾಡ್ಬೋದಿತ್ತು. 3-4 ಬ್ರಾಂಚ್ಗಳಿಗೆ ಪಾರ್ಟ್ನರ್ಗಳಾಗಿದ್ದ ಇವರ ಸ್ನೇಹಿತರು ಇವರಿಗೆ ಮೋಸ ಮಾಡಿ ಕಂಪನಿಯನ್ನು ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದಾರೆ. ಈಗ ಬೆಂಗಳೂರಿನಲ್ಲಿ ಇರೋ ಕಂಪನಿಯೊಂದನ್ನು ಬಿಟ್ಟು ನಮ್ಮ ಪಾಲಿಗೆ ಯಾವುದೂ ಉಳಿದಿಲ್ಲ ಎಂದು ಭಾರವಾದ ನಿಟ್ಟುಸಿರು ಬಿಟ್ಟರು. ಅಮ್ಮನ ಮಾತುಗಳನ್ನು ಕೇಳಿ ಕೃಷ್ಣನಿಗೂ ಆಘಾತವಾಯಿತು. ಅಮ್ಮ, ಇದೇನು ಹೇಳ್ತಾ ಇದ್ದೀರಾ? ಅಪ್ಪ ತಮ್ಮ ಪಾರ್ಟ್ನರ್ ಅಂತ 2 ಅಂಕಲ್ಗಳನ್ನು ಮನೆಗೆ ಕರ್ಕೊಂಡು ಬರ್ತಾ ಇದ್ರಲ್ಲ, ನೀವು ಅವರ ಬಗ್ಗೆ ನಾ ಹೇಳ್ತಾ ಇರೋದು? ಅವರು ಅಪ್ಪಾಜಿಗೆ ಮೋಸ ಮಾಡಿದ್ದಾರೆ ಅಂದರೆ ನನಗೆ ನಿಜಕ್ಕೂ ನಂಬೋದಕ್ಕೆ ಆಗ್ತಾ ಇಲ್ಲ ಎಂದು ಸಂಕಟದಿಂದ ನುಡಿದನು. ಹೌದು ಮಗ್ನೆ, ಬೆಳ್ಳಗಿರೋದೆಲ್ಲ ಹಾಲಲ್ಲ. ಎಲ್ಲರನ್ನೂ ಕಣ್ಣು ಮುಚ್ಕೊಂಡು ನಂಬಿದ್ಕೆ ನಮಗಿವತ್ತು ಈ ಗತಿ ಬಂದಿದೆ. ಪೊಲೀಸರಿಗೆ ಕಂಪ್ಲೇಂಟ್ ಕೊಡೋಣ ಅಂತಂದರೆ ನಾವು ಈಗಾಗಲೇ ಕಳೆದುಕೊಂಡಿರೋ ಕಂಪನಿಗೆ ನಾವು ಪಾರ್ಟ್ನರ್ಸ್ ಆಗಿದ್ದೆವು ಅನ್ನೋದಕ್ಕೆ ಯಾವ ಸಾಕ್ಷಿ ಆಧಾರಗಳು ಉಳಿದಿಲ್ಲ. ಮೊದಲೇ ಎಲ್ಲ ಉಪಾಯ ಮಾಡಿ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಅವರು ನಾಶ ಮಾಡಿಬಿಟ್ಟಿದ್ದಾರೆ. ಹೋದದ್ದೋಯ್ತು, ಇನ್ನು ಅದರ ಬಗ್ಗೆ ಚಿಂತಿಸಿ ಕೂತ್ರೆ ಇರೋದನ್ನು ಕಳ್ಕೊಳ್ಬೇಕಾಗುತ್ತೆ ಅಂತ ನಾನು ಆಗ್ಲಿಂದ ನಿನ್ನ ತಂದೆಗೆ ಹೇಳ್ತಾನೇ ಇದ್ದೀನಿ. ನನ್ನ ಯಾವ ಮಾತುಗಳು ಅವರ ಕಿವಿಗೆ ಬೀಳ್ತಾನೇ ಇಲ್ಲ. ಕಷ್ಟಪಟ್ಟು ಸಂಪಾದಿಸಿದ ಹಣ ಹೀಗೆ ಯಾರೋ 3ನೆಯವರು ಬಂದು ಕೊಳ್ಳೆ ಹೊಡೆದ್ರೆ ಆ ಜೀವ ಹೇಗೆ ತಡ್ಕೊಳ್ಳುತ್ತೆ ಹೇಳು? ನನಗಂತೂ ಇವರನ್ನು ಸಮಾಧಾನಪಡಿಸಿ ಸಾಕಾಯಿತು. ನೀನೇ ಹೇಗಾದರೂ ಮಾಡಿ ಅವರನ್ನು ಊಟ ಕರ್ಕೊಂಡು ಬಾ ಎಂದು ಕೆಳಗಿಳಿದು ಹೋದರು. ಮಗನಿಗೆ ಬೇಸರವಾಗಬಾರದೆಂದು ಅವನ ಮಾತಿಗೆ ಬೆಲೆ ಕೊಟ್ಟ ತಂದೆಗೆ ಊಟ ಮಾಡುವ ಮನಸ್ಸಿರದಿದ್ದರೂ ಕಷ್ಟದಲ್ಲಿ 4 ತುತ್ತು ತಿಂದರಾದರೂ ನಂಬಿಸಿ ಕುತ್ತಿಗೆ ಕುಯ್ದ ಗೆಳೆಯರನ್ನು ನೆನೆದಾಗಲೆಲ್ಲ ಅವರ ಮನಸ್ಸು ಕೋಪದಿಂದ ಕುದಿಯುತ್ತಿತ್ತು. ಇಲ್ಲ, ಈ ಜಗತ್ತಿನಲ್ಲಿ ಕಾಗದದ ತುಂಡಿನ ಮುಂದೆ ಪ್ರೀತಿ, ವಿಶ್ವಾಸ, ನಂಬಿಕೆಗೆ ಬೆಲೆನೇ ಇಲ್ಲ. ಇತ್ತಿತ್ತ ಬಾ ಅಂದರೆ ಇದ್ದ ಮನೆಯನ್ನೇ ಕಿತ್ತುಕೊಂಡ್ರಂತೆ. ಹಾಗೆ ಬರಿಗೈಯಲ್ಲಿ ಕೆಲಸಕ್ಕಾಗಿ ಅಲೆದಾಡುತ್ತಿದ್ದವರ ಸ್ನೇಹ ಬೆಳೆಸಿ ಅವರನ್ನು ನನ್ನ ಕಂಪನಿಯ ಪಾರ್ಟ್ನರ್ಗಳನ್ನಾಗಿ ಮಾಡಿಕೊಂಡಿದ್ದಕ್ಕೆ ಇವತ್ತು ನನ್ನ ಮನೆಯ ಅನ್ನವನ್ನೇ ತಿಂದು ನನ್ನನ್ನೇ ಕಚ್ಚಿ ಹೋದರು. ನಮ್ಮ ಪಾಡಿಗೆ ದುಡಿದು ಬಂದ ಹಣದಲ್ಲಿ ನಮ್ಮ ಜೀವನ ಸಾಗಿಸಿಕೊಂಡು ತೃಪ್ತಿಯಾಗಿದ್ದಿದ್ರೆ
ನಾನಿವತ್ತು ಈ ದಿನವನ್ನು ಕಾಣಬೇಕಾಗಿರಲಿಲ್ಲ. ನಾವು ತಿಂದು ನಮ್ಮವರಿಗೂ ತಿನ್ನಿಸಲು ಹೋದದ್ದು ನಂದೇ ತಪ್ಪು. ಇನ್ನೊಮ್ಮೆ ಯಾರಿಗಾದರೂ ಸಹಾಯ ಮಾಡಬೇಕು ಅಂದರೆ 100 ಬಾರಿ ಯೋಚಿಸಬೇಕು. ದುಃಖದಿಂದ ರೋಸಿ ಹೋಗಿದ್ದ ಮನಸ್ಸು ನಾನಾ ಥರದಲ್ಲಿ ಯೋಚಿಸತೊಡಗಿತ್ತು. ಸದಾಕಾಲ ಕಂಪನಿಯ ಬಗ್ಗೆಯೇ ಚಿಂತಿಸುತ್ತಿದ್ದವರು ಕಾಲಕ್ರಮೇಣ ಕಂಪನಿಯ ಕಡೆಗೆ ತಲೆ ಹಾಕುವುದನ್ನೇ ಮರೆತು ಬಿಟ್ಟರು. ಮೊದಲಿನಿಂದಲೂ ಅವರ ಜೊತೆಗೆ ನಿಂತಿದ್ದ ಅವರ PA ಲಕ್ಷ್ಮಣರಾವ್ ಕಂಪನಿಯ ಆಗುಹೋಗುಗಳನ್ನೆಲ್ಲ ನೋಡಿಕೊಳ್ಳುತ್ತಿದ್ದರು. ಬರಬರುತ್ತಾ ಅವರೊಬ್ಬರಿಗೆ ಎಲ್ಲ ಕೆಲಸವನ್ನು ನಿಭಾಯಿಸುವುದು ಕಷ್ಟವೆನಿಸತೊಡಗಿತ್ತು. ಸರಿಯಾಗಿ ನೋಡಿಕೊಳ್ಳುವವರು ಇಲ್ಲದೆ ಕಂಪನಿಯು ಕ್ರಮೇಣವಾಗಿ ನಷ್ಟ ಅನುಭವಿಸಲು ಪ್ರಾರಂಭವಾಯಿತು. ಅಲ್ಲಿದ್ದ ಕೆಲಸಗಾರರಿಗೆ ಬೋನಸ್ನ ಮಾತಿರಲಿ, ಸರಿಯಾಗಿ ಸಂಬಳ ಕೊಡಲು ಬಹಳವೇ ಕಷ್ಟವಾಯಿತು. ಹೀಗೆ ಆದರೆ ಒಂದು ದಿನ ಇರುವ ಕಂಪನಿಯು ನಮ್ಮ ಕೈ ತಪ್ಪಿ ಹೋಗುವುದು ಎಂದರಿತ ಕೃಷ್ಣನ ತಾಯಿ ತಾವೇ ಕಂಪನಿಯ ಜವಾಬ್ದಾರಿಯನ್ನು ಹೊತ್ತರು. ಇತ್ತ ಗೆಳೆಯರಿಂದಾದ ನಂಬಿಕೆ ದ್ರೋಹವನ್ನು ಅರಗಿಸಿಕೊಳ್ಳಲಾಗದೆ ಕೃಶಕಾಯರಾಗಿದ್ದ ಕೃಷ್ಣನ ತಂದೆ ಸರಿಯಾಗಿ ಊಟ ತಿಂಡಿ ಮಾಡದೆ ಹಾಸಿಗೆ ಹಿಡಿದರು. ಅವರ ಆರೋಗ್ಯ ದಿನದಿಂದ ದಿನಕ್ಕೆ ಬಿಗಡಾಯಿಸಿತು. 4 ವೈದ್ಯರ ಬಳಿ ಕರೆದುಕೊಂಡು ಹೋದರೂ ಯಾವುದೇ ಪ್ರಯೋಜನವಾಗಲಿಲ್ಲ. ಕೊನೆಗೊಂದು ದಿನ ಹೆಂಡತಿ ಮಗನನ್ನು ಬಿಟ್ಟು ಇಹಲೋಕವನ್ನೇ ತ್ಯಜಿಸಿದರು. ಗಂಡನ ಅಗಲಿಕೆಯಿಂದಾಗಿ ಆಕೆಗೆ ಆಕಾಶವೇ ತಲೆಯ ಮೇಲೆ ಕಳಚಿ ಬಿದ್ದಂತಾಯಿತು. ಒಂದು ಕಡೆ ಕಂಪನಿ, ಮತ್ತೊಂದು ಕಡೆ ಮನೆಯ ಜವಾಬ್ದಾರಿ, ಎರಡನ್ನೂ ಸರಿಯಾಗಿ ತೂಗಿಸುವುದು ಬಹಳವೇ ಕಷ್ಟವಾಯಿತು. ತಂದೆ ಪ್ರತಾಪ್ ವರ್ಮಾ ಕಟ್ಟಿದ ಕಂಪನಿಯನ್ನು ಹೇಗಾದರೂ ಮಾಡಿ ಉಳಿಸಿಕೊಳ್ಳಲೇಬೇಕು ಎಂಬ ಹಠದಿಂದ ಹಗಲಿರುಳು ದುಡಿದು ಇದ್ದೊಂದು ಕಂಪನಿಯನ್ನು ಮೊದಲಿನ ಸ್ಥಾನಕ್ಕೆ ತಂದು ನಿಲ್ಲಿಸಿದರು. ಆದರೆ ಅವರ ಈ ಉದ್ದೇಶ ಮಗನ ಭವಿಷ್ಯಕ್ಕೆ ಮುಳುವಾಗಬಹುದೆಂದು ಅವರು ಎಂದೂ ಯೋಚಿಸಲೇ ಇಲ್ಲ. ಅಂದೊಮ್ಮೆ ಶಾಲೆಯಿಂದ ಕರೆ ಬಂದಾಗ ಅವರು ನಿಂತಲ್ಲಿಯೇ ಕುಸಿದರು. ವಿಷಯ ಕೇಳಿ ಮಗ ಓದುತ್ತಿದ್ದ ಶಾಲೆಗೆ ತೆರಳಿದವರಿಗೆ ಅವನ ಸ್ಥಿತಿ ಕಂಡು ಗಾಬರಿಯಾಯಿತು. ಕೃಷ್ಣ, ಇದೇನು ಪುಟ್ಟ, ಏನಾಯ್ತು ನಿನಗೆ? ಮಗನ ಹೀನ ಪರಿಸ್ಥಿತಿಯನ್ನು ಕಂಡು ಚಿಕ್ಕ ಮಕ್ಕಳಂತೆ ಬಿಕ್ಕಳಿಸಿದರು. ಮೇಡಮ್, ಅವನಿಗೆ ಏನಾಗಿದೆ ಅನ್ನೋದು ಮುಖ್ಯ ಅಲ್ಲ, ಅವನು ಏನು ಮಾಡಿದ್ದಾನೆ ಮೊದಲು ನೋಡಿ. ತನ್ನ ಸ್ನೇಹಿತರು ಅಂತಲೂ ನೋಡದೆ ಈ 2 ಹುಡುಗರ ತಲೆಗೆ ಹೇಗೆ ಹೊಡೆದಿದ್ದಾನೆ ಅಂತ. ಪಾಪ, ಆ ಮಕ್ಕಳಿಬ್ಬರ ತಲೆ ತೂತು ಬಿದ್ದು ರಕ್ತ ಸೋರ್ತಾ ಇತ್ತು. ವೈದ್ಯರನ್ನು ಕರೆಸಿ ಚಿಕಿತ್ಸೆ ಮಾಡಿಸಿದ್ಕೆ ಅಷ್ಟೇನೂ ಅಪಾಯ ಆಗಲಿಲ್ಲ. ಇವನು ಮಾಡಿದ ರಾದಂತಕ್ಕೆ ಈ 2 ಮಕ್ಕಳ ಪ್ರಾಣವೇ ಹೋಗಿದ್ದಿದ್ರೆ ನಾವು ಏನು ಮಾಡಬೇಕಿತ್ತು ಹೇಳಿ? ಈಗ ಇವರ ಪೋಷಕರಿಗೆ ನಾವು ಏನಂತ ಉತ್ತರ ಕೊಡೋದು? ತಲೆಗೆ ಬಿಳಿಯ ಪಟ್ಟಿ ಕಟ್ಟಿಕೊಂಡು ಅಳುತ್ತಾ ನಿಂತಿದ್ದ ಕೃಷ್ಣನಷ್ಟೇ ವಯಸ್ಸಿನ ಹುಡುಗರ ರೋಧನೆಯನ್ನು ಕಂಡು ಆಕೆಯ ಮನಸ್ಸು ಕೂಡ ಮರುಕಪಟ್ಟಿತು. ಇತ್ತ ಮುಖ್ಯೋಪಾಧ್ಯಾಯರು ತಮ್ಮ ಮಾತು ಮುಗಿಸುವುದರೊಳಗಾಗಿ ಆ 2 ವಿದ್ಯಾರ್ಥಿಗಳ ಪೋಷಕರ ಆಗಮನವಾಗಿತ್ತು. ಮಕ್ಕಳ ಪರಿಸ್ಥಿತಿ ನೋಡಿ ಚಿಂತಾಜನಕರಾದ ಅವರು ನಡೆದ ಸಂಗತಿ ತಿಳಿಯುತ್ತಿದ್ದಂತೆ, ಏನ್ರಿ ನೀವು, ನಿಮಗೆಲ್ಲ ದುಡ್ಡಿನ ಮದ. ಕಂಪನಿ ಬೆಳೆಸಿ ಊರಲ್ಲೆಲ್ಲ ದೊಡ್ಡ ಹೆಸರು ತಗೊಳ್ಳೋದಲ್ಲ. ಪೋಷಕರಾದವ್ರಿಗೆ ಮೊದಲು ಮಕ್ಕಳನ್ನು ಹೇಗೆ ಬೆಳೆಸಬೇಕು ಅನ್ನೋದು ತಿಳಿದಿರಬೇಕು. ಹೇಳೋದು ವೇದಾಂತ, ಮಾಡೋದು ರಾದಾಂತ ಅನ್ನೋ ಹಾಗೆ ನಿಮ್ಮ ಗೌರವವನ್ನು ಹಾಳು ಮಾಡೋದಕ್ಕೆ ನಿಮ್ಮ ಮಗ ಒಬ್ಬನೇ ಸಾಕು. ನಮ್ಮ ಮಕ್ಕಳು ಈ ಶಾಲೆಯಲ್ಲಿ ಬಹಳ ವರ್ಷಗಳಿಂದ ಓದ್ತಿದ್ದಾರೆ. ಇಲ್ಲಿನ ಶಿಕ್ಷಕರ ಬಗ್ಗೆ ನಮಗೆ ಅಪಾರವಾದ ಗೌರವವಿದೆ. ಮುಖ್ಯೋಪಾಧ್ಯಾಯರು ಹೇಳಿದ ಒಂದೇ ಒಂದು ಮಾತಿಗೆ ನಿಮ್ಮನ್ನು ಸುಮ್ಮನೆ ಬಿಡ್ತಾ ಇದ್ದೀವಿ. ಈ ಒಂದು ಘಟನೆಯಿಂದಾಗಿ ನಮ್ಮ ಮಕ್ಕಳಿಗೆ ಇಷ್ಟು ವರ್ಷ ವಿದ್ಯೆ ನೀಡಿದ ಶಾಲೆಯ ಹೆಸರಿಗೆ ಕಳಂಕ ತರೋದು ನಮಗೆ ಇಷ್ಟ ಇಲ್ಲ. ಅದಕ್ಕಾಗಿ ಪೊಲೀಸ್ ಕಂಪ್ಲೇಂಟ್ ಕೊಡದೆ ಹಾಗೆ ಹೋಗ್ತಿದ್ದೀವಿ. ಆದರೆ ನೆನಪಿರಲಿ, ಇನ್ನೊಮ್ಮೆ ಹೀಗೆ ಆದರೆ ನಾವಂತೂ ನಿಮ್ಮನ್ನು ಖಂಡಿತ ಸುಮ್ಮನೆ ಬಿಡೋದಿಲ್ಲ. 2 ಹುಡುಗರ ಪೋಷಕರು ಬಾಯಿಗೆ ಬಂದಂತೆ ಬೈದು ತಮ್ಮ ಮಕ್ಕಳನ್ನು ಕರೆದುಕೊಂಡು ಹೊರ ನಡೆದರು. ತಮ್ಮ ಜೀವಮಾನದಲ್ಲಿ ಈ ಬಗೆಯ ಮಾತುಗಳನ್ನು ಕೇಳಿರದಿದ್ದ ಆಕೆ ತಮ್ಮ ಮುದ್ದು ಮಗನಿಂದಲೇ ಎಲ್ಲರೆದುರು ಅವಮಾನ ಅನುಭವಿಸಬೇಕಾಗಿ ಬಂದಿತಲ್ಲ ಎಂದು ಬಹಳ ನೊಂದುಕೊಂಡರು. ತಮಗೆ ಅರಿವಿಲ್ಲದೆ ಅವರ ಕಣ್ಣುಗಳು ತುಂಬಿದವು. ಅಮ್ಮನ ಕಣ್ಣುಗಳಲ್ಲಿ ಕಂಬನಿಯನ್ನು ಕಂಡ ಕೃಷ್ಣನಿಗೆ ಸಹಿಸದಾಯಿತು. ಅಮ್ಮನ ಬಳಿ ತೆರಳಿ, ಅಮ್ಮ, ನೀವು ಅಳಬೇಡಿ, ಇದರಲ್ಲಿ ನಂದೇನೂ ತಪ್ಪಿಲ್ಲ. ಹೆಡ್ ಮಾಸ್ಟರ್ ಹೇಳಿದ ಮಾತುಗಳೆಲ್ಲ ಸುಳ್ಳು.
ಹೆಡ್ ಮಾಸ್ಟರ್ ಮತ್ತು ನಮ್ಮ ಡ್ರಾಯಿಂಗ್ ಟೀಚರ್ ಇಬ್ಬರು ಈಗ ಬಂದಿದ್ರಲ್ಲ, ಆ ಹುಡುಗರ ಪೇರೆಂಟ್ಸ್ ಜೊತೆ ಮಾತಾಡ್ತಾ ಇದ್ದಿದ್ದನ್ನ ನಾನೇ ಕೇಳಿಸ್ಕೊಂಡಿದ್ದೀನಿ. ಹೌದು, ನಾನು ಮತ್ತು ಆ ಇಬ್ಬರು ಹುಡುಗರು ಜಗಳ ಮಾಡ್ಕೊಂಡಿದ್ದು ನಿಜ. ನಾನು ತುಂಬ ಚೆನ್ನಾಗಿ ಚಿತ್ರ ಬಿಡಿಸ್ತೀನಿ ಅಂತ ಅವರಿಬ್ಬರಿಗೂ ಮೊದಲಿಂದಲೂ ನನ್ನ ಮೇಲೆ ಅಸೂಯೆ. ಅದಕ್ಕಾಗಿ ಅವರು ಹಲವು ಬಾರಿ ನನ್ನ ಪುಸ್ತಕಗಳನ್ನೆಲ್ಲ ಹರಿದು ಹಾಕಿದ್ರು. ನಾನು ಬಿಡಿಸಿದ ಚಿತ್ರದ ಮೇಲೆ ನೀರು ಚೆಲ್ಲಿ ಪುಸ್ತಕವನ್ನು ಹಾಳು ಮಾಡಿದ್ರು. ಇದರ ಬಗ್ಗೆ ನಮ್ಮ ಕ್ಲಾಸ್ ಟೀಚರ್ ಬಳಿ ಸಾಕಷ್ಟು ಬಾರಿ ಕಂಪ್ಲೇಂಟ್ ಮಾಡಿದ್ದೆ. ಅವರು ಅವರಿಬ್ಬರಿಗೂ ವಾರ್ನಿಂಗ್ ಕೂಡ ಕೊಟ್ಟಿದ್ರು. ಈ ವಿಷಯ ನಿಮಗೂ ಗೊತ್ತು. ಅದೇ ರೀತಿ ಇವತ್ತು ನಾನು ಬಹಳ ಕಷ್ಟಪಟ್ಟು ಬಿಡಿಸಿದ್ದ ಚಿತ್ರವನ್ನು ಬೇಕು ಅಂತಾನೆ ಹರಿದು ಹಾಕಿದ್ರು. ನನಗೆ ಚಿತ್ರ ಬಿಡಿಸೋದು ಎಷ್ಟು ಇಷ್ಟ ಅಂತ ನಿಮಗೂ ಚೆನ್ನಾಗಿ ಗೊತ್ತು ತಾನೆ. ಕಷ್ಟಪಟ್ಟು ಬಿಡಿಸಿದ ಚಿತ್ರವನ್ನು ಹಾಳು ಮಾಡಿದ್ರಲ್ಲ ಅನ್ನೋ ಕೋಪದಿಂದ ಅವರ ಮೇಲೆ ರೇಗಾಡ್ದೆ. ಅವರು ಕೂಡ ನನ್ನ ಮೇಲೆ ಜಗಳಕ್ಕೆ ಬಿದ್ದರು. ಅಷ್ಟರಲ್ಲಿ ತರಗತಿ ಶಿಕ್ಷಕರು ಬಂದು ನಮ್ಮ ಜಗಳವನ್ನು ಬಿಡಿಸಿದ್ರು. ನನಗೂ ಕೂಡ ಒಂದು ಚಿತ್ರಕ್ಕೋಸ್ಕರ ಸ್ನೇಹಿತರೊಂದಿಗೆ ಜಗಳ ಮಾಡೋದು ತಪ್ಪು ಅನ್ನೋದು ಅರಿವಾಗಿ ಮಾಡದ ತಪ್ಪಿಗೆ ಇವರಿಬ್ಬರ ಬಳಿ ಕ್ಷಮೆನೂ ಕೇಳಿದೆ. ಇವರು ಕೂಡ ನನ್ನ ವಿರುದ್ಧ ಮತ್ಸರಗಾರೋದನ್ನು ನಿಲ್ಲಿಸಿದ್ರು. ಆದರೆ ಮಧ್ಯಾಹ್ನ ಊಟಕ್ಕೆ ಬಿಟ್ಟ ಸಮಯದಲ್ಲಿ ಶಾಲೆಯಿಂದ ಕೆಲವು ಹೆಜ್ಜೆ ದೂರದಲ್ಲಿರೋ ಪಾರ್ಕ್ ಒಂದರಲ್ಲಿ ಕೂತ್ಕೊಂಡು ನನ್ನ ಪಾಡಿಗೆ ನಾನು ಚಿತ್ರ ಬಿಡಿಸ್ತಾ ಇದ್ದೆ. ಆಗ ಅವರಿಬ್ಬರು ನನ್ನೊಟ್ಟಿಗೆ ಮಾತನಾಡೋದಕ್ಕೆ ಅಂತ ಬಂದವರು ನನ್ನನ್ನು ಮರಕ್ಕೆ ಕಟ್ಟಿ ಹಾಕಿದ್ರು ಎಂದು ಮುಂದೆ ನಡೆದ ಘೋರವಾದ ಘಟನೆಯನ್ನು ನೆನೆದು ಬಿಕ್ಕಿದನು. ಪ್ರೀತಿಯ ಮಿತ್ರರೇ, ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.